ಲೈನ್ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಟೈಪ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಮೈ ಪ್ರಾಡಕ್ಟ್ಸ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಟೈಪು ನಿಮ್ಮ ಅಂಡರ್ ಇದ್ದಿರೋ ಪ್ರಾಡಕ್ಟ್ಸು ಎಲ್ಲ ಬರುತ್ತೆ. ಓಕೆನಾ, ಮೊದಲ ಪ್ರಾಡಕ್ಟ್ಸ್ ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮ್ಮ ಹತ್ರ ಎಲ್ಲ ಬರುತ್ತೆ. ನೆಕ್ಸ್ಟ್ ನೀವು ಬೇಕಾದರೆ ನಿಮಗೆ ಹೊಸ ಪ್ರಾಡಕ್ಟು ನೀವು ಮಾಡ್ಕೋಬೋದು. ನೆಕ್ಸ್ಟ್ ಕರ್ನಾಟಕನು ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಕೆಟಗರಿ, ಸಬ್ ಕೆಟಗರಿ, ಪ್ರಾಡಕ್ಟ್ ನೇಮು, ಯಾವ ಪ್ರಾಡಕ್ಟ್ ನೇಮ್ ಇದೆ ಆ ಪ್ರಾಡಕ್ಟ್ ನೇಮು, ಅದು ಪ್ರಾಡಕ್ಟ್ ಕೋಡು, ಡಿಸ್ಕ್ರಿಪ್ಷನ್ನು, HSN ಅವರು ಸ್ಯಾಕ್ ನಂಬರು, PIS ನಂಬರು, ಆ್ಯಡ್ ಪ್ರಾಡಕ್ಟ್ ಅಂತ ಮಾಡ್ಕೊಳ್ಳಿ, ಆ್ಯಡ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಕೊಂಡಿರೋ ಪ್ರಾಡಕ್ಟ್ ಇಲ್ಲಿ ಬರುತ್ತೆ, ಅದಕ್ಕೆ ಬೇಕಾದರೆ ನೀವು ಡಿಲೀಟ್ ಮಾಡ್ಕೋಬೋದು, ಎಡಿಟು ಮಾಡ್ಕೋಬೋದು. ಎಡಿಟ್ ಮಾಡ್ಕೊಂಡು ಆ ಪ್ರಾಡಕ್ಟಿಗೆ ನೀವು ಇನ್ಯಾಕ್ಟಿವ್ ಮಾಡೋದಿತ್ತಂದರೆ ಇನ್ಯಾಕ್ಟಿವ್ ಮಾಡ್ಬೋದು, ದೆನ್ ಸೇವ್ ಮಾಡ್ಕೋಬೋದು. ಓಕೆನಾ, ಇದು ಪ್ರಾಡಕ್ಟು. ನೆಕ್ಸ್ಟು ಅದ್ರ ಕೆಳಗಡೆ ಸೇಮ್ 3 ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪ್ರಾಡಕ್ಟ್ ಸೈಜ್ ಸಿಗುತ್ತೆ. ಇಲ್ಲಿ ನೀವು ಪ್ರಾಡಕ್ಟ್ ಸೈಜ್ ಆ್ಯಡ್ ಮಾಡ್ಕೋಬೋದು. ಓಕೆನಾ, ಇಲ್ಲಿ ಕೆಟಗರಿ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು. ಓಕೆನಾ, ದೆನ್ ಕೆಟಗರಿ, ದೆನ್ ಸಬ್ ಕೆಟಗರಿ, ಪ್ರಾಡಕ್ಟ್ ಯಾವುದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರ ಸೈಜ್ ನೇಮ್ ಹಾಕ್ಕೊಳ್ಳಿ, ಅದರ ಸೈಜ್ ಎಷ್ಟಂತ ಹಾಕ್ಕೊಳ್ಳಿ. ನೆಕ್ಸ್ಟು ಅದ್ರ ಪ್ರೈಸು, ಅದಕ್ಕೆಷ್ಟು GST ಅಂತಿದೆ ಅಷ್ಟು GST, ಆ್ಯಡ್ ಪ್ರಾಡಕ್ಟ್ ಹಾಕ್ಕೊಳ್ಳಿ. ಓಕೆನಾ, ಇದಾದ ತಕ್ಷಣ ಆ ಪ್ರಾಡಕ್ಟು ಕೆಳಗಡೆ ಬಂದಿರುತ್ತೆ, ಅಲ್ಲಿ ನೀವು ಬೇಕಾದರೆ ಪ್ರಾಡಕ್ಟಿಗೆ ಡಿಲೀಟ್ ಮಾಡ್ಕೋಬೋದು, ಇನ್ಯಾಕ್ಟಿವ್ ಮಾಡ್ಕೋಬೋದು, ಅಥವಾ ಎಡಿಟ್ನೂ ಮಾಡ್ಕೋಬೋದು. ಓಕೆನಾ. ನೆಕ್ಸ್ಟು ಸೇಮ್ ಅದೇ 3 ಲೈನಲ್ಲಿ ನಿಮಗೆ ಪ್ರೈಸ್ ಮಾಸ್ಟರ್ ಅಂತ ಸಿಗುತ್ತೆ. ಇಲ್ಲಿ ನಿಮ್ಮದು ಪ್ರಾಡಕ್ಟ್ದು ಪ್ರೈಸ್ಗಳಿರುತ್ತೆ. ಓಕೆನಾ, ನೀವು ಬೇಕಾದರೆ ಹಿಂಗೆ ಚೆಕ್ ಬಾಕ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಅಪ್ಡೇಟೆಡ್ ಅಂದರೆ ಇದು 165 ಇದೆ ಅಲ್ವಾ, ಇದಕ್ಕೆ ನೀವು 100 ಮಾಡ್ಕೊಳ್ಳಿ. ನಿಮಗೆ 100 ಇತ್ತಂದರೆ 100 ಮಾಡ್ಕೊಳ್ಳಿ. ದೆನ್ ಸೆಲೆಕ್ಟೆಡ್ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಮಿಟ್ ಮಾಡ್ಕೊಳ್ಳಿ. ಪ್ರಾಡಕ್ಟು ಪ್ರೈಸು ಎಡಿಕ್ಟ್ ಆಗಿರುತ್ತೆ. ಓಕೆನಾ, ಇವೆಲ್ಲ ನಿಮಗೆ ಇಲ್ಲಿ ಸೈಡ್ 3 ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಿಗುತ್ತೆ.